ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಲ್ಲಿನ ಕನ್ನಡಿಗ ಸುದರ್ಶನ್ ಮಾತಾಡ್ತಿರೋದು. ಬೆಳಗ್ಗೆನೇ ಕ್ಲಾಸಿಗೆ ಬಂದೆ, ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಲಾಸ್ಟ್ ಪೀರಿಯಡ್ ಒಂದು ಇತ್ತು. ಸೊ ಈ ಒಂದು ಕ್ಲಾಸಲ್ಲಿ ಯಾರೂ ಇರಲಿಲ್ಲ. ಯಾವ ಕ್ಲಾಸ್ ಅಂತ ಕಂಡುಹಿಡೀರಿ ನೋಡೋಣ. ಸೊ ಅದಾದಮೇಲೆ ಕ್ಲಾಸಲ್ಲಿ ಇದ್ದಿದ್ದು ಜನಸಾಗರ ನೋಡಿ ಕ್ಲಾಸ್ ನಡೆಯೋಣ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಮಂಡ್ಯಕ್ಕೆ ವಾಪಸ್ ಬಂದೆ, ಮನೇಲಿರೋ ಕೆಲಸನಾರು ಸ್ವಲ್ಪ ಮಾಡೋಣ ಅಂತ. ಸೊ ಬರ್ತಿದ್ದಂಗೆ ನನ್ನ ಡ್ಯಾಡಿ ಒಂದು ಕೆಲಸ ಕೊಟ್ಟರು. ಸೊ ಅದಕ್ಕೋಸ್ಕರ ಸುಮಾರು ದಿನ ಆದಮೇಲೆ ಬುಲೆಟ್ ಎತ್ಕೊಂಡು ಹೊರಗಡೆ ಹೋಗಿದ್ದೆ. ಹಂಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಇನ್ನೊಂದು ಕೆಲಸ ಹೇಳಿದ್ರು ಫೋನ್ ಮಾಡಿ. ಸೊ ಅದನ್ನ ಮುಗಿಸ್ಕೊಂಡು ನಮ್ಮ ಅಪ್ಪನ ಬಟ್ಟೆ ಇಸ್ಕೊಬರೋಕೆ ಹೋಗಿದ್ದೆ. ಇದೇ ಕೆಲಸಕ್ಕೆ ಹೋಗಿದ್ದು. ಸೊ ಯಾರ್ಯಾರಿಗೆ ಅಭ್ಯಾಸ ಇದೆ ಬಟ್ಟೆನ ಐರನ್ ಮಾಡ್ಕೊಂಡು ಹಾಕೊಳ್ಳುವಂಥದ್ದು ಹೇಳಿ. ಸೊ ಅದಾದಮೇಲೆ ಮನೆಗೆ ಬಂದಷ್ಟು ಹೊಟ್ಟೆಗೆ ಊಟ ಆಗ್ತಾ, ಯಾಕಂದರೆ ತುಂಬ ಹೊಟ್ಟೆ ಹಸಿತು. ಅದಾದಮೇಲೆ ಅಸೈನ್ಮೆಂಟ್ ಒಂದು ಪ್ರಿಂಟರ್ ತರಬೇಕಿದ್ದು ತಂದೆ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಜಿಮ್ಗೆ ಹೋದೆ. ಚೆನ್ನಾಗಿ ವರ್ಕೌಟ್ ಮಾಡಿ ಪೋಸಿಂಗ್ ಒಂದು ವೀಡಿಯೋ ಮಾಡಿದೆ. ಅದಾದಮೇಲೆ ನನ್ನ ಮಚ್ಚನ ಮನೆಗೆ ಹೋಗಿದ್ದೆ, ಯಾಕಂದರೆ ಸುಮಾರು ದಿವಸ ಆಯಿತು ನಾನು ನೋಡಿ ಅನ್ನೋದಕ್ಕಿಂತ ಏನೋ ಕೆಲಸ ಆಯಿತು ಅದಕ್ಕೋಸ್ಕರ. ಸೊ ಅದನ್ನು ಕರ್ಕೊಂಡು ಒಂದು ಹೋಟ್ಲಿಗೆ ಹೋಗಿ ಮನೆಗೆ ಏನೇನು ಬೇಕಿತ್ತು ಅದೆಲ್ಲ ತಂದು, ಅದಾದಮೇಲೆ ಈ ಒಂದು ಪ್ರೆಸೆಂಟ್ ಹಾಕಿದ್ರು ಇವರು ಹಾಯ್ ಅನ್ಕೊಂಡು. ಸೊ ಅದಾದಮೇಲೆ ಜೊತೆ ಮಾತಾಡ್ಕೊಂಡು ಮನೆಗೆ ಬಂದು ಬಿರಿಯಾನಿ ತಿಂದು ಕಬಾಬ್ ತಿಂದು ಮಲ್ಕೊತಾ ಇದ್ದೀನಿ. ಸೊ ಬಾಯ್ ಟಾಟಾ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.